ಯಾನ್ ಹಿಂದುತ್ವಗ ದ್ರೋಹ ಮಲ್ತಿತ್ತಂದಾಂಡ ಸತ್ಯಣ್ಣ ಈರು ಬತ್ತದ ಮೂಲು ಹರೀಶ್ ಪೂಂಜನು ಸೋಪಾಯರ ಪ್ರಯತ್ನ ಮಲ್ಪುನೇನು ಯಾನು ಒತ್ತೊಂದುವೆ ಯಾನು ಹಿಂದುತ್ವದ ಸಿದ್ಧಾಂತನ ಯಾನು ಬಿಡ್ತೆ ಅಂದಾಂಡ ಈರು ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲೆ ಎಂದು ಪಂಡದಾಣ ಯಾನು ಎತ್ತೊಂದುವೆ ಸತ್ಯಣ್ಣ ಎರಡೊಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕೇಂಡರತ ಬಜರಂಗ ದಳನ ಬ್ಯಾನ್ ಮಲ್ಪ ಎಂದು ಪನ್ನಂಚಿತ್ನ ಕಾಂಗ್ರೆಸ್ಗೆ ಇರು ಓಟು ಕೇಂಡರತ ಇನ್ನು ಬೆಳ್ತಂಗಡಿದ ತಾಲೂಕದ ಜನಕ್ಕೇನೊಂದುಲ್ಲೇರು ಸತ್ಯಣ್ಣ ಇರ್ನಂದು ವಾನಮ್ನೆದ ಹಿಂದುತ್ವ ಅಂದ ಪನ್ಪುನೇನು ಜನಕ್ಕೇನೊಂದುಲ್ಲೇರು ಜನ ಇನಿ ಎಂಕನೆಕ್ಕೆ ಸತ್ಯಣ್ಣ ಉತ್ತರ ಕೊರಡು ಯಾನು ವಾ ಹಿಂದುತ್ವದ ತಪ್ಪು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಅಮ್ಮ. ಜ್ವಾಲಾಮುಖಿನಾ? ಹೌದು. ನೀವೆಲ್ಲರದು ಹಾಕ್ತಾ ಇರೋದು ನೋಡ್ತಾ ಇದ್ವಿ. ನಾನು ಬೆಂಗಳೂರಿಂದ. ಹೇಳಿ ಅಮ್ಮ. ನಾವು ಹಲೋ ನಮಸ್ಕಾರ ಸರ್. ನಮಸ್ಕಾರ. ನೆಟ್ವರ್ಕ್ ಏನೋ ಇಶ್ಯೂ ಇದ್ದಂಗೆ ಐತೆ ಮೇಡಮ್. ನಿಮ್ಮ ಊರು ಧರ್ಮಸ್ಥಳದ ಕಡೆನೇನಾ? ಅಲ್ಲ ಮೇಡಮ್, ನಮ್ದು ಚಿತ್ರದುರ್ಗ. ಅದೇ ನೀವು ಹಾಕಿದ್ ನೋಡಿ ನಾವು 2002ರಿಂದ ಹೋಗ್ತಾ ಇದೀವಿ ಧರ್ಮಸ್ಥಳಕ್ಕೆ. ನಮಗೂ ಇಷ್ಟೇ ಅವ್ರು ಎಷ್ಟು ಹೇಳ್ಕೊಂಡ್ರು ಅಂತದ್ದು ಒಂದು. ಹಲೋ ಹೇಳಿ ಅಮ್ಮ. ಕೇಳಿಸ್ತಿದೆ ಹೇಳಿ ಅಮ್ಮ. ಈಗ ನಾವು ಈಗ 1 ವರ್ಷದಿಂದ ಹೋದಾಗ ಹೇಳಿ ಅಮ್ಮ. ಕೇಳಿಸ್ತಿದೆ ಹೇಳಿ ಅಮ್ಮ. ಈಗ ನಾವು ಈಗ 1 ವರ್ಷದಿಂದ ಹೋದಾಗ ನಾವು ನೇತ್ರಾವತಿ ಸ್ನಾನ ಮಾಡ್ಬೇಕಾರೆ ಇವಾಗ ಇದನ್ನ ಕಟ್ಟಿದ್ದಾರೆ, ಏನನ್ನ ಬ್ಯಾರಿಕೇಡ್ ಕಟ್ಟಿದ್ದಾರೆ. ಅವಾಗ ಆ ಹೆಣ 1 ವರ್ಷದ ಹಿಂದೆ ನೋಡ್ದವಾಗ ಅಷ್ಟು ಬ್ಯಾರಿಕೇಡ್ ಕಟ್ಟಿರ್ಲಿಲ್ಲ, ಮುಂದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಇದ್ ಮಾಡೋರು ಅಷ್ಟೇ. ಅಲ್ಲಿ ಒಂದ್ ಹೆಣ ಎಷ್ಟು ದಪ್ಪ ಇತ್ತು ಅಂದ್ರೆ ಜರ್ಕಿನ್ ಫುಲ್ ತಲೆಯಿಂದ ಇದ್ರವರೆಗೂ ಮಕಾಡಿಯಾಗಿ 3:30 ನಾವು ಹೋಗಿರೋದು ಅಲ್ಲಿ. ಆದ್ರೆ ನಂಗೆ 1 ವರ್ಷ ಆಗೋಯ್ತಲ್ಲ, ಇದೆಲ್ಲ ಕಾಮನ್ ಏನೋ ನದಿಲ್ ಬೀಳ್ತಾರೆ ಅಂತ ಇವಾಗ ಅನುಭವ ಆಗಿದೆ. ಇದು ನಿಜ. ಅದು 1 ದಿನಕ್ಕೆ ಅಷ್ಟು ದಪ್ಪ ಊದಕ್ ಆಗಲ್ಲ. ಫುಲ್ ವೈಟ್. 3:30ಗೆ ನಾವ್ ಇಲ್ಲಿ ಸ್ನಾನ ಮಾಡ್ತಾ ಇದ್ರೆ 10 ಅಡಿ ಮೇಲ್ಗಡೆ ಒಂದ್ ಸ್ವಲ್ಪ ನೀರ್ ಕಮ್ಮಿ ಇರೋ ಕಡೆ ಮಕಾಡೆ ಇತ್ತು. ಅದನ್ನ ಎತ್ತಿರೋದು ಇವ್ರು 8:30ಗೆ. ಅಂದ್ರೆ ನಾವು ಬಸ್ಸಲ್ಲಿ ಕೂತವಾಗ ನಾವು ಕುಕ್ಕೆಗೆ ಹೋಗ್ಬೇಕಾದ್ರೆ ನೋಡಿರೋರು ನೇತ್ರಾವತಿಗೆ ಹೋಗಿ ಸ್ನಾನ ಮಾಡಿರೋರು ನಾವು 3:30 ನೋಡಿದೀವಿ. ನಾವು 4:30-5 ಗಂಟೆ ಅಲ್ಲಿ ಎಲ್ಲ ಇದ್ ಮಾಡ್ಕೊಂಡು ವಾಪಸ್ ಬರೋವರೆಗೂ ಅಲ್ಲ ಅನೌನ್ಸ್ಮೆಂಟ್ ಅಷ್ಟೇ. ಏನು ಈ ತರ ಕಳ್ಳರು ಇರ್ತಾರೆ, ಆ ತರ ಇರ್ತಾರೆ, ನಿಮ್ದು ವಸ್ತು ಜೋಪಾನ ಅಂತ. ಬಟ್ ಅಲ್ಲಿ ಹೆಣ ಕಾಣ್ತಿಲ್ವಾ? ನಮಗಿಲ್ಲಿ ಕಾಣ್ತಾ ಇದೆ. ಅವ್ರು ಯಾರು ಅನೌನ್ಸ್ ಮಾಡ್ತಾರೆ ಅಲ್ಲಿ ಒಳಗಡೆ ಕೂತಿರಲ್ವಾ ಅಂತ ನಮಗ್ ಅನ್ನಿಸ್ತು. ಅದು ಗಂಡು ಅಂತ. ಆಮೇಲೆ 8:30 ಬಸ್ಸು ನಮ್ ಜೊತೆನೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಹತ್ತಿದ್ರಲ್ಲ, ಅವರು 7:30 ಇದರಲ್ಲಿ ಹೆಣನ್ ತೆಗಿಯುವಾಗ ಅಯ್ಯೋ ನಾರೋಗಿತ್ತು, ಬೆನ್ನೆಲ್ಲ ಕೊಳತಿ ನಾರ್ ತರ ಆಗಿತ್ತು. ಅಂದ್ರೆ ಎಷ್ಟು ದಿನದ ಹೆಣ ಅಂತ ತಗೊಂಡ್ಬಂದು ಆ ಜರ್ಕಿನ್ಗಳು ಹೆಂಗ್ ಮುಚ್ಚಿರ್ತಾರೆ ಹಂಗೆ ಅದು ಕೊಳಸಾದ್ಮೇಲೆ ಎಸಿತಾರ ಅಂತ ಇವಾಗ ಅನುಭವ ಆಗುತ್ತೆ. ಬಟ್ 1 ವರ್ಷದಿಂದ ಆ ಹೆಣ 1 ವರ್ಷದಿಂದ ಅಂದ್ರೆ ಎಷ್ಟೋ ಜನ ಇವಾಗ ನೀವು ಕಾಲ್ ಮಾಡಿ ನಾವ್ ಹೇಳ್ತೀವಲ್ಲ, ಇದನ್ನ ಯಾರಾದ್ರೂ 10 ಜನ ಹೇಳಿದ್ರೆ ಹೌದು ಆ ಹೆಣ ಏನ್ ಮಾಡಿದ್ರಿ ಹೋಗ್ಲಿ ಆ ಪೋಸ್ಟ್ ಮಾರ್ಟಮ್ ಮಾಡ್ದವಾಗ ಆ ಫೋಟೋ ತೆಗಿಯಲ್ವಾ ಅವರು? ಒಂದು ಪೇಪರ್ಗೆ ಹಾಕ್ಸಿ ಲಕ್ಷಾಂತರ ಇದಕ್ಕೆ ಪೊಲೀಸ್ ಇದಕ್ಕೆ ಈ ತರ ಒಂದ್ ಹೆಣ ಇಲ್ಲಿದೆ ಧರ್ಮಸ್ಥಳದಲ್ಲಿ ಅಂತ ಪೊಲೀಸ್ ಸ್ಟೇಷನ್ಗಳಿಗೆ ಯಾಕೆ ಇದ್ ಮಾಡಲ್ಲ ಅವರು? ಏನೋ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲಮ್ಮ, ಆದ್ರೆ ಹೇಳ್ತೀವಿ ಅಂತ ದಾಖಲಾತಿ ಮಾತ್ರ ಕೊಡ್ತಾ ಇಲ್ಲ. ಆಯ್ತು, ಇವಾಗ ಸೌಜನ್ಯ ರಿಯಲ್ ಆಗಿ ಊಟಿಟ್ಟಿದಾರಲ್ಲ, ಆ ಹೆಣನ್ ಯಾಕೆ ತೆಗ್ದು ನೀವು ಪೋಸ್ಟ್ ಮಾರ್ಟಮ್ ಕಳ್ಸಿ ಇದ್ ಮಾಡಲ್ಲ? ಸಿಕ್ಕದೇ ಇರೋದು ಲಕ್ಷ ಹುಡ್ಕೋದಕ್ ಬದಲು ಅವ್ರು ಎತ್ಬಿಟ್ಟಿದ್ದಾರೆ ಸರ್. ಇಲ್ಲಮ್ಮ, ಇದು ಸೌಜನ್ಯ ಕೇಸಿಂದು ಡೆಡ್ ಬಾಡಿನ ಬರ್ನ್ ಮಾಡಿದಾರಮ್ಮ ಅವರು, ಅಂದ್ರೆ ಸುಟ್ಟು ಹಾಕಿದಾರೆ ಅವರು. ಅಯ್ಯೋ ಅಲ್ಲ, ಇವರೇ ಮನೆಯವರೇ ಸುಟ್ಟು ಹಾಕಿದ್ದಾರೆ. ಅಯ್ಯೋ ಅನ್ಯಾಯ ಆಯ್ತು. ಹಂಗಾದ್ರೆ ಇವ್ರನ್ನ ಹಿಡಿಯೋದೇ ಏನಿಲ್ಲ ಸರ್. ಅವ್ನು ಹೇಳ್ತಾ ಇದ್ದಾನಲ್ಲ, ನಮ್ಗೆ ಥ್ರೆಟ್ ಮಾಡಿದ್ರು, ಒಂದ್ ಹುಡುಗಿನ ಅರೆಸ್ಟ್ ಮಾಡಿದ್ರು ಅಂತ ಅವ್ರ ಕುಟುಂಬದವ್ರೆ. ಅದೇ ಸಿಚುಯೇಷನ್ ಅಲ್ಲಿ ಲಾಕ್ ಮಾಡ್ಕೊಂಡು 4 ಜನ ಒಳಕ್ ಹಾಕೋಬೇಕು. ಇನ್ ನೀವ್ ಏನ್ ಮಾಡಿದ್ರು ಅವ್ರನ್ನ ಹಿಡಿಯಕಲ್ಲ. ಜೀವಂತ ಸಾಕ್ಷಿ ಆ ಹುಡುಗಿ ಬಂದಿದೆ. ಯಾವ್ದು ಅವ್ರು ಮಂತಂದಲ್ಲೇ ಒಬ್ಳಿಗೆ ಆಯ್ತಲ್ಲ, ಇವಾಗ ಅನಾಮಿಕ ಬಂದಿದ್ದಾನಲ್ಲ,
ಅವ್ರ ಫ್ಯಾಮಿಲಿ ಒಂದ್ ಹುಡುಗಿಗ್ ಮಾಡಿದಾರಲ್ಲ, ಆ 4 ಜನ ಯಾರು ಪ್ಲಸ್ ಅವಳು ಎಳ್ಕೊಂಡು ಹೋದ್ರು, ಇಷ್ಟು ಜನ ಅವಳು ಬದುಕಿದಾಳೆ ಅಂದ್ಮೇಲೆ ಅದೇ ಒಂದು ದೊಡ್ಡ ಸಾಕ್ಷಿ. ನೋಡಿ ಕಾಲ್ ರೆಕಾರ್ಡ್ ಆಗಿದೆ, ಯೂಟ್ಯೂಬ್ ಅಲ್ಲಿ ಹಾಕ್ಬೋದಮ್ಮ? ನೀವಾಗಿ ಹೇಳಿದ್ರೆ ಹಾಕಲ್ಲ. ಸಾರ್, ನಾವು ಸಂಕಲ್ಪ ಮಾಡಿರೋದು ವರ್ಷಕ್ಕೊಂದ್ಸತಿ ಹೋಗ್ಲೇಬೇಕು. ಏನಾದ್ರು ನಾವು ಸಂಕಲ್ಪ ಮಾಡಿರೋದು ನಮ್ ತಂದೆ ಸತ್ತವಾಗ 2000 ಇಸ್ವಿಲ್ ಸಂಕಲ್ಪ ಮಾಡಿರೋದು ಇಲ್ಲಿವರೆಗೂ. ಆದ್ರೆ ನಮ್ಗುನು ಅದೇ ತರ ಲಾಡ್ಜ್ ಅಲ್ಲಿ ಉಳ್ಕೊಂಡವಾಗ ನಾನು, ನನ್ನ ಅಕ್ಕ, ನನ್ನ ಮಗಳು, ಅವಳ ಮಗಳು, ಇಬ್ರು ಅಕ್ಕನ ಮಕ್ಳು, ದೊಡ್ಡಕ್ಕ, ಎರಡನೇ ಅಕ್ಕನ ಮಕ್ಳು, ನಾನು, ಅವ್ರಿಬ್ರಿಗೂ ಒಂದ್ ಗಂಡ್ ಮಗ, ಒಂದ್ ಹೆಣ್ಮಗು, ಇಷ್ಟು ಜನ ನಾವು ಒಂದು ಲಾಸ್ಟ್ ಅಲ್ಲಿ, ಅದು ಸಾಕೇತಿನೇ ಇರ್ಬೇಕು ಅಲ್ಲ, ಅಲ್ಲಿ ಉಳ್ಕೊಂಡಾಗ ಬೆಳಗ್ಗೆ ಸರ್ 12 ಗಂಟೆಲಿ ದಬ 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 ಅಂತ ಬಾಗಿಲು ಬಡಿದ್ರು. ನಮ್ಮ ದೊಡ್ಡಕ್ಕನ ಮಗಳು ಹೊರಗಡೆ ಹೋಗಿದ್ಲು, ತಿಂಡಿ ತಂದು ಕೊಡ್ತೀನಿ, ಯಾಕೆಂದ್ರೆ ಹೋಗಿರೋದೇ ಸ್ಟ್ರೈನ್ ಆಗಿದೆ, ನೀವೆಲ್ಲ ಮಲ್ಕೊಂಡಿರಿ ಅಂದ್ಬಿಟ್ಟು ಪಾಪ ಬೆಳಗ್ಗೆ ಎದ್ದು ಅವಳು ಓದ್ಲು ಬಾಗಿಲು ಹೇಳ್ಕೊಂಡು. ನಾವು ಲಾಕ್ ಮಾಡಿದೀನಿ, ನಾನೇ ಎದ್ದು ಲಾಕ್ ಮಾಡಿದೀನಿ, ನನಗಿವಾಗ 62 ವರ್ಷ, ಲಾಕ್ ಮಾಡಿದೀನಿ. ಬಂದಿದ್ದೆ ಹೆಂಗ್ ಹೊಡೆದಿದ್ದಾನೆ ಅಂದ್ರೆ ಅವನು, ಬೆಚ್ಚಿ ಬಿದ್ಬಿಟ್ವಿ ನಾವೆಲ್ಲ. ಆಮೇಲೆ ನಮ್ಮ ಅಕ್ಕನ ಮಗಳು ಏನಾಂಟಿ ಅಂತ ಅವಳುನು 8 ಅವರ್ 9 ಅವರ್ ಅವಾಗ ಜರ್ನಿ, ಅವಾಗೆಲ್ಲ ಸ್ವಲ್ಪ ಒಂದ್ 5-6 ವರ್ಷಕ್ಕಿಂತ ಎಲ್ಲ ಆತರ. ಆಮೇಲೆ ಸರಿ ಅಂದ್ಬಿಟ್ಟು ನಾನೇ ಹೋಗ್ತಾ ಇದ್ದೀನಿ, ನಿಮ್ಗೆ ಕೆಳಗಡೆ ಎಲ್ಲ ಇದಾಗಿದೆ, ನೀವು ಕೆಳಗಡೆ ಹೋಗಿ, ನಿಮ್ಗೆ ಮೇಲ್ಗಡೆ ಇದ್ ಮಾಡ್ತಾ ಇದೀವಿ, ಇಲ್ಲಿ ಯಾರೋ ಬೇರೆ ಬರ್ತಾರೆ. ಒಳಗಡೆ ಹೋಗಿ ಲಾಕ್ ಮಾಡಿ, ಕೋಪ ಹೆಂಗ್ ಬಂದಿತ್ತು ಅಂದ್ರೆ ಲಾಕ್ ಮಾಡಿದ್ದೆ. ಅದೇನ್ ಮಾಡ್ಕೊಳ್ಳಿ, ನಾವು ಪೇ ಮಾಡಿದೀವಿ, ಇನ್ನು ಯಾವ ಒಂದ್ಬಿಟ್ಟಿದೆ ಲಾಕ್ ಮಾಡಿದೆ, ಮಲ್ಕೊಳ್ರಿ ನೀವು, ನಾನು ಸ್ವಲ್ಪ ಏಜ್ ಆದವಳಲ್ವಾ, ದೊಡೆ ಬಿಡೋಲ್ಲ ಅಂತ ಮಲ್ಕೊಳ್ರಿ. ಆಮೇಲೆ ಎಷ್ಟು ಹೋಗುತ್ತಂದ್ರೆ ದೊಡ್ಡಕ್ಕನ ಮಗಳು ಊಟ ತಿಂಡಿ ಅದೆಲ್ಲ, ಅವಾಗ ಬೇಸಿಗೆ ಅನ್ಸುತ್ತೆ, ಇದು ವಾಟರು ಎಲ್ಲ ತಂದ್ಲು. ಅವಾಗ ಕೇಳೋಣ ಅನ್ಕೊಂಡ್ರೆ ಅವಳನ್ನ ಅಬ್ಸರ್ವ್ ಮಾಡಿದಾರೆ ಇವರು. ಹೋಗೋವಾಗ ಅವಳೊಬ್ಳೆ ಹೋದ್ಲಲ್ಲ, ನಮ್ಮನ್ನೆಲ್ಲ ಖಾಲಿ ಮಾಡಿಸಿ ಕೆಳಗಡೆ ಕಳಿಸ್ಬಿಟ್ರೆ ಅವಳು ಬಂದು ಪಾಪ ಒಳಗಡೆ ಹೋಗ್ತಾ ಇದ್ಲು. ಗೊತ್ತಿಲ್ವಲ್ಲ ಅವಳಿಗೆ, ನಿಜವಾಗ್ಲೂ ಅವಳು ಹಂಗೆ ಮಾಡಿದ್ದು. ಒಳಗಡೆ ನೀಟಾಗಿ ಬಂದು ಬಾಗಿಲು ತಟ್ಟಿದ್ಲು, ತಗದ ತಕ್ಷಣ ಅವಳು ಒಳಕ್ ಬಂದ್ಲು. ಅಕಸ್ಮಾತ್ ನಾವು ತೆಗಿಲಿಲ್ಲ ಅಂದಿದ್ರೆ ಅಲ್ಲಿ ಯಾರೋ ಇದ್ದಿದ್ರೆ ಏನಾಗ್ತಿತ್ತು ಅವಳು? ಔಟೇ ಅವಳು ಅವತ್ತು. ಇದು ನಮ್ ಕಣ್ಣಿಗೆ ಇವಾಗ ಸತ್ಯ ಕತೆ ಏನು ಅಂದ್ರೆ, ನೀವು ಕೆಳಗಡೆ ಹೋಗಿ ಇಲ್ಲಿ ಬೇರೆಯವ್ರು ಬರ್ತಾರೆ, ಇಷ್ಟೇ ಸರ್ ಅವ್ರು ಹೇಳಿದ್ದು. ನಾನ್ ಕೋಪದಲ್ಲಿ ಬಾಗ್ಲು ಹಾಕಿದ್ದು, 2ನೇ ಸತಿ ತಪ್ಪಲಿ ಅವನು, ಆಮೇಲೆ ಮಾಡೋಣ, ಇಷ್ಟು ಜನ ಇದೀವಿ ನಾವು ಒಳಗಡೆ, ನನ್ನ ಎರಡನೇ ಅಕ್ಕನ ಮಗಳು, ನಾನು, ದೊಡ್ಡ 2 ಮಕ್ಳು, ಎಲ್ಲಾರು ಹೆಣ್ಮಕ್ಳೇ. ಅವ್ನು 7ನೇ ಕ್ಲಾಸು ಏನೋ ದೊಡ್ಡ ಅಕ್ಕನ ಮಗ, 2ನೇ ಅಕ್ಕನ ಮಗಳು 7ನೇ ಕ್ಲಾಸೆ. ಸರ್ ನಿಜ ಹೇಳ್ತೀನಿ, ನಾವೇನಾರು ಈ ಒಬ್ಬ ಹುಡುಗನ್ಗೆ ಎದುರ್ಕೊಂಡು ಅವ್ನು ಇದ್ದಿದ್ ಹೆಂಗಿದ್ದ ಅಂದ್ರೆ, ಯಪ್ಪ, ಅವರೆಲ್ಲ ಒಳ್ಳೆ ಆ ಕಡೆಯವರು ಮಾತಾಡ್ತಾರಲ್ಲ, ಅದೆಂತ ಮಾತುಗಳು. ನೀವು ಕೆಳಗಡೆ ಬನ್ನಿ, ಅಲ್ಲಿ ಮೇಲ್ಗಡೆ ಯಾರೋ ಬರ್ತಾರೆ, ಕ್ಲಿಯರ್ ಮಾಡಿ ಅಂದ್ರೆ ಏನ್ ಅರ್ಥ ಅದು? ಬಾಡಿಗೆ ಕೊಟ್ಟಿರ್ತೀರಿ. ಅದು ಅವರು ಪ್ಯೂರ್ ಅಬ್ಸರ್ವೇಷನ್. ನಮ್ ದೊಡ್ಡಕ್ಕನ ಮಗಳು ತುಂಬಾ ಬೆಳ್ಳಿ, ತುಂಬಾ ಲಕ್ಷಣವಾಗಿದೆ, ಸಾಕು ಮಾಡ್ಕೊಂಡು ಹೊರಗಡೆ ಹೋಗಿದ್ದೇನೆ, ಅವ್ರ ಕಣ್ಣ ಅವ್ರು ನೋಡಿದ್ದಾರೆ ಅಥವಾ ಅವ್ರು ದೊಡ್ಡವಾಗ್ಲೇ ಅವ್ರು ಸ್ಕೆಚ್ ಹಾಕಿದ್ದಾರೆ, ನಮಗೆ ಗೊತ್ತಿಲ್ಲ ಅದು ಈಗ್ಲೂ ಅಷ್ಟೇ. ಆಮೇಲೆ ನೀವು ಕೆಳಗಡೆ ಬಂದಿದ್ದಾಗ ಅವ್ಳು ಹೋಗಕ್ಕಂದಿರೋ ಮೇಡಮ್ ಇದಾರೆ, ಟೀಚರ್ ಅಂದ್ರೆ ಅವ್ಳು ಗೊತ್ತಿಲ್ಲದೆ ಒಳಗಡೆ ಹಾಕೊಂಡ್ಬಂದು SIT ಇಲ್ಲಿ ನಿಜ ಹೇಳಮ್ಮ ಸಾಕು, ನೀನ್ ಹೊಡಿಯಲ್ಲ ಬಡಿಯಲ್ಲ, ನೀನ್ ನಿಜ ಹೇಳ್ಬಿಟ್ಟು ತಗೋ ಅಂದ್ರೆ ಅವಳು ಹೇಳ್ಬಿಡ್ತಾರೆ. ಗೊತ್ತಾ, ನಮ್ಮನ್ನ ಚೆಕ್ ಮಾಡಬಾರ್ದು. ಇವಾಗ SIT ಬಂದು ಹೇಳಕ್ ನಿಜ ಇದ್ದೀನಿ, ಬಟ್ ನಮ್ಮ ಮನೆಗಳಲ್ಲಿ ನಾವು ಬದುಕಬೇಕಲ್ಲ, ಅಲ್ಲಿ ಇಡೀ ಅವ್ರ ಜನಾಂಗದಲ್ಲಿ ಎಷ್ಟು ರಾತ್ರಿ ಹೊತ್ತು ಬೀಟ್ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಅವ್ರೆಲ್ಲ ಅವ್ರ ಕಡೆ ಅವ್ರು ತಾವು ತಿಂದು ತೇಗಿ ಅವ್ರಿಗೆ ಬೇಕಾದಂಗೂ ಅವ್ರು ಬದುಕಿಸ್ತಾರೆ ಅವ್ರನ್ನ, ಗುಂಡಗಳನ್ನ. ಇಲ್ಲ ಅಂದ್ರೆ ಅವ್ರಿಷ್ಟು ಸಪೋರ್ಟಿವ್ ಇಲ್ಲ. ಇದಕ್ಕೆ ನಾನು ಹೇಳುದು, ನನ್ಗಿದು ಒಂದೊಂದ್ಸತಿ ಹೋದಾಗ ಒಂದೊಂದು ಅನುಭವ. ಆಮೇಲೆ ಏಜ್ ಆದವ್ರಿಗೆ ಡೈರೆಕ್ಟ್ ಆಗಿ ಒಳಗಡೆ ಬಿಡಿ ಅಂದ್ರೆ, ಹೋದ್ ವರ್ಷ ಸರ್ ನಮ್ ಜೊತೆನೆ ಇನ್ನೂ ಒಬ್ರು, ಪಾಪ ನಾನು ಒಂಟಿ ಹೋಗಲ್ಲ, ಒಂದ್ಸತಿ ಹೋಗಿದ್ದೆ. ಒಂದ್ಸತಿ ಹೋದಾಗ ಅದು ಅನುಭವ ಆಯ್ತು. ಏನು ಅಂದ್ರೆ ನಮಗೂ ಅವಾಗ 1-2 ವರ್ಷದಿಂದ 59-60 ಹೋದಾಗ ನಾನು ಯಾವಾಗ್ಲೂ ಪ್ರಾಣಿ ಪ್ರಿಯ. ಅಲ್ಲೆಲ್ಲ ಪಾಪ ತುಂಬಾ ನಾಯಿಗಳು ಎಲ್ಲ ಇತ್ತು. ಅದಕ್ಕೆ ಒಂದು 70 ರೂಪಾಯಿದು ದೊಡ್ಡ ಬಿಸ್ಕೆಟ್ ಪ್ಯಾಕೆಟ್ ತಗೊಂಡು ಆರ್ಕು, ಧರ್ಮಸ್ಥಳ ಆರ್ಕು ಬಸ್ಗೆ ಹೋಗ್ಬೇಕು, ಅಲ್ಲಿ ಎಲ್ಲ ಒಂದಷ್ಟು ನಾಯಿಗಳಿಗೆ ಎಲ್ಲ ಹಾಕ್ತಾ ಇದ್ದೆ. ಒಬ್ಬ ಸ್ಕೂಟರ್ ಅಲ್ಲಿ ಬಂದ,
ಹ್ಮ್. ಅವನು ನೋಡಕ್ ಕರ್ರಗಿದ್ದಾನೆ, ದಪ್ಪಗಿದ್ದಾನೆ, ಗುಂಡು ಮುಖ, ಸ್ಕೂಟ್ರಲ್ಲಿ ನಿಂತ್ಕೊಂಡು ನೋಡಕ್ ಸ್ಟಾರ್ಟ್ ಮಾಡಿದೆ. ನಾನು ಏನೋ ಪ್ರಾಣಿ ಪ್ರಿಯ ಅಲ್ವಾ ನಾನು ಅಂದ್ಬಿಟ್ಟು ಅದಕ್ಕೆ ನೋಡ್ತಾ ಇರ್ಬೇಕು ಅನ್ಕೊಂಡು ನನ್ನ ಪಾಡಿಗೆ ನಾನು ನಾಯಿಗಳಿಗೆಲ್ಲ ಹಾಕಿದೆ. ಹಾಕಿದಾಗ ಅವನೇನ್ ಹೇಳ್ದ, ಬರ್ತೀಯಾ ನನ್ ಜೊತೆ ಅಂತ ಕರೆದ. ಸರ್ ನಾನು 58 ವೈಟ್ ಕೂದಲಾಗೋಗಿದೆ, ಇದು ಯಾವ ರೀತಿ ಮನುಷ್ಯ ಅವನು. ತಕ್ಷಣ ನನ್ನ ಮೈಂಡ್ ಬಂದಿದ್ದು ಅವ್ನ ಸ್ಕೂಟರ್ ನಂಬರ್ ಬರ್ಕೋಬೇಕು ಅಂತ. ಯಾವಾಗ ನಾನು 2 ಹೆಜ್ಜೆ ಮುಂದಕ್ಕೆ ಹೋದೆ ಅವನು ಅಲರ್ಟ್ ಆಗೋದ. ಓ ಇವಳು ಕೈಗೆ ಸಿಗಲ್ಲ ಅಂದ್ಬಿಟ್ಟಿದ್ದೆ. ಅವನ ಪಾಡಿಗೆ ಅವ್ನು ಹೊಟ್ಟದ. ನಾನೇನ್ ಅನ್ಕೊಂಡೆ ಅವ್ನು ಅಲ್ಲೇ ನಿಲ್ಸಿದ್ರೆ ಒಂಚೂರು ಎಲ್ಲಾದ್ರೂ ಹಿಂದೆ ತಿರುಗಿ ಅವ್ನ ಸ್ಕೂಟರ್ ನಂಬರ್ ಬರ್ಕೋಬೇಕು ನನ್ನ ಮೈಂಡಲ್ಲಿ ಇತ್ತು. ನಾನು ತಿರುಗ್ಲಿಲ್ಲ. ಅವನು ಅಷ್ಟಕ್ಕೆ ಅಲರ್ಟ್ ಆಗುತ್ತಾ, ಓ ಇದೇನಾದ್ರು ಹೆಂಗಸು ಸ್ವಲ್ಪ ಚಾತಿಯಾಗಿರೋಳೇನೋ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ಟ ಮುಂದಕ್ಕೆ. ಸರ್ ಆ ಧರ್ಮಸ್ಥಳ ಫುಲ್ ಜನ ಅಂತವ್ರು ಇದಾರೆ, ಈ ಕಿಡಿಗೇಡಿಗಳು ಇದಾರೆ, ಆಮೇಲೆ ಇದ್ರಲ್ಲಿ ಯಾವ್ದ್ರಲ್ಲಿ ಆಟೋಗಳು ಅವ್ರುಗಳು ಅಷ್ಟೇ ಏಜ್ ಆದವ್ರಿಗೆ 3 ಕಾಸು ಬೆಲೆ ಇಲ್ಲ. ಅದಕ್ಕೊಂದು ಇನ್ಸಿಡೆಂಟ್ ಏನು ಅಂದ್ರೆ, ನಾವು ಹತ್ತಿದೀವಿ ಫಸ್ಟ್ 3:30 ಇಳಿದ ತಕ್ಷಣ ಒಂದು ಆಟೋ ಹತ್ತಿದೀವಿ. ಅದ್ರಲ್ಲಿ 8 ಜನ 10 ಜನ ಕೂರೋವರೆಗೂ ಅವ್ನು ಹತ್ಸಲ್ಲ. ಆಯ್ತು, ನಾವು ಇಬ್ರು ಬಂದ್ವಿ, ಇನ್ನೊಬ್ರು ಯಾರೋ ಇಬ್ರು ಬಂದ್ರು, ಆಮೇಲೆ 6 ಜನ ಬಂದ್ರೆ ನಾನು ಏಜ್ ಆಗಿರೋಳು, ನನ್ ಜೊತೆಗಿರೋರು ಏಜ್ ಆಗಿರೋರು, ನೀವಿಬ್ರು ಇಳಿರಿ ಇಂದ. ಅದಕ್ಕೆ ನಾನಂದೆ, ನಾ ಏಜ್ ಆಗಿದೆ, ನೀನ್ 6 ಜನದಲ್ಲಿ 4 ಜನ ಯಾವ್ದ್ರಲ್ಲಿ ಹೊರಗೆ ಬರ್ತಾರೆ, ನಮ್ಮನ್ನ ಯಾಕೆ ಇಳಿಸ್ತೀಯ ಅಂತ ನಾನು ಜೋರ್ ಕೂಗಾಡ್ದೆ. ಆಮೇಲೆ ಅಲ್ಲಿರೋ 2 ಆಟೋದವ್ರು ನೋಡ್ತಾನೆ ಇದ್ರು. ಸ್ಕೂಟಿ ಇದು ಅದು ಆಟೋ, ಇವ್ರದ್ದು ವ್ಯಾನು, ಅದು ಆಟೋದವ್ರು ನೋಡ್ತಾ ಇದ್ದಿದ್ ನೋಡಿ ಅವ್ನಿಗೊಂದು ಸ್ವಲ್ಪ ಅವಮಾನ ಆಯ್ತು. ಮಾತಾಡಿಲ್ಲ, ಅವ್ರನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಆಮೇಲೆ ಆ 6 ಜನನು ಪ್ಲಸ್ ನಾವು ಇಬ್ರು ಇನ್ನಿಬ್ರು ಇಷ್ಟು ಜನ ಒಂದೇ ಇದ್ರಲ್ಲಿ ಮಾಡಿ ಕರ್ಕೊಂಡೋಗಿ ಬಿಟ್ಟ. ಇದು ಯಾಕೆ ನಮ್ಮನ್ನ ನಿಲ್ಲಿಸ್ಬೇಕು ಅವರು? ಎಲ್ಲ ನೋಡಿದ್ರೆ ಅದು 3:30 ರಾತ್ರಿಯಲ್ಲಿ ಇಳಿದವಾಗ ನಮ್ಮಿಬ್ರನ್ನೇ ಇಳಿಸಿ ಅಷ್ಟು ಜನ ಬರ್ಲೇವಾಗ, ಅಷ್ಟು ಜನದ ಜೊತೆ ಏಜ್ ಆದವರು ಅಂತ ಒಂದು ಇದಿಲ್ಲ ಅಂದ್ಮೇಲೆ ಅವ್ರು ಧರ್ಮಸ್ಥಳವ್ರು ಕೈಡ್ ಮನುಷ್ಯರು. ಆಮೇಲೆ ಇನ್ನೊಂದು ಒಳಗಡೆ ನಾವ್ ಏಜ್ ಆಗಿದೆ ಕಾಲಾಗಲ್ಲ ಅಂತ ಇನ್ನೊಬ್ರು ನಮ್ ಜೊತೆ ಬಂದಿದ್ದವ್ರು ಹೇಳಿದಕ್ಕೆ ನಾನು ನಿಂತ್ಕೊಂಡಿದ್ದೆ. ನಿಂತ್ಕೊಂಡಾಗ ಅವ್ನು ಹೇಳ್ದ, ಅದೇ ಎಲ್ಲ ಕಾಕಿ ಡ್ರೆಸ್ ಕೋಲ್ ಹಿಡ್ಕೊಂಡಿರ್ತಾನೆ, ಅವ್ನು ಈ ವರ್ಷನೂ ಇದ್ದಾನೆ, 7 ವರ್ಷನೂ ಇದ್ದ, 2 ವರ್ಷಗಳು ಇದ್ದಾನೆ. ಅವ್ನು ಹೇಳ್ದ, ನಾವ್ ಹೇಳಿದ್ವಿ ಅಂತ ಹೇಳ್ಬೇಡಿ, ಇನ್ನೊಂದು ಅವರ್ ಕರೆಕ್ಟ್ ಆಗಿ ಬಿಟ್ಟು 7 ಗಂಟೆಗೆ ಬಿಡ್ತೀವಿ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ನಿಂತ್ಕೊಂಡೇ ಇದ್ವಿ. ಆಮೇಲೆ ತಿರ್ಗಾ ಹೋಗೋಷ್ಟಕ್ಕೆ ಇನ್ನೊಬ್ಬ ಬಂದ. ಅವ್ನು ಹೇಳಿದ್ದ ನಮ್ಗೆ, ನೀವ್ ಹೇಳ್ಬಾರ್ದು, ನಾನು ಹೇಳ್ದೆ ಅಂತ 7 ಗಂಟೆಗೆ ಬನ್ನಿ ಅಂತ. ಆಮೇಲೆ ನಿಮ್ಗೆ ಯಾರು ಹೇಳಿದ್ದು ಅಂತ ಅವನು ಇನ್ನೊಬ್ಬ. ಅಲ್ಲಿ ಇಲ್ಲ ಸರ್ ಆಗಲ್ಲ, ಕಾಲ್ ನೋವು ಅಂತ ಹೇಳಿದ್ವಿ. ಅವ್ನು ಬಿಡ್ಲೇ ಇಲ್ಲ ಸರ್. ಗೊತ್ತಾದ ತಿರ್ಗಾ ಇವನ್ ಬಂದಾಗ ಸಾರ್ ಬಿಡಿ ಅಂದ್ರೆ ಏನ್ ಹೇಳ್ದ, ನೀವ್ ಹೇಳಿದ್ರಾ ಅಂತ ಕೇಳ್ದ. ಇಲ್ಲ ಸರ್ ನಾವೇನು ಹೇಳಿಲ್ಲ, ಅದಕ್ಕೆ ಅಲ್ವಾ ಇಲ್ಲಿ ನಿಂತಿರೋದು ಅಂದ್ವಿ. ಆಮೇಲೆ ಇನ್ನೊಂದು ಗ್ರೂಪ್ ಬಂತು, ಆವಾಗ ನಮ್ಮನ್ನ ಹಿಂದೆ ಬಿಟ್ಟ. ಈ ತರ ಒಬ್ರಿಗೊಬ್ರು ಹೆಂಗ್ ಸರ್ ಲಿಂಕ್ ಮಾಡ್ಕೋತಾರೆ? ಹೇಳಿದ್ರ ಅಂತ ಇವ್ರೆ ಕೇಳ್ತಾರೆ, ಹೇಳ್ಬೇಡ ಅಂತ ಇವ್ರೆ ಹೇಳ್ತಾರೆ. ಇದು ಹೆಂಗೆ? ಅಲ್ಲ, ಏಜ್ ಆಗಿರೋದು 60 ವರ್ಷಕ್ಕೆ ಎಲ್ಲೋದ್ರೂ ಕಾರ್ಡ್ ತೋರ್ಸಿದ್ರೇನೆ ಒಳಗ್ ಬಿಡ್ಬೇಕು. ಇದು ಧರ್ಮ ಕರ್ಮ ಎಲ್ಲಿದೆ ಅನ್ನಕ್ಕೆ ನಾನ್ ಹೇಳ್ತಾ ಇರೋದು. ಧರ್ಮಸ್ಥಳ ದೇವರಿದ್ದಾನೆ ನೋಡ್ಕೊಂಡು ಆಮೇಲೆ ಬಿಡಿಸ್ಬೇಕು. SIT ಅವರು ಸುಮ್ನೆ ಆಗಿರೋ ತನಿಖೆನಿಕ್ ಒಂದು ಕೂತ್ಕೊಳ್ಳೋ ಬದ್ಲು ಹೊಸದಾಗ್ಲೇ ಹುಡುಕ್ಬೇಕು ಸರ್ ಇವ್ರನ್ನ. ಇವಾಗ್ಲೂ ಎಚ್ಚೆತ್ಕೊಂಡಿಲ್ಲಮ್ಮ ಅಲ್ಲಿ. ಇವಾಗ್ಲೂ ಕೆಲವು ಘಟನೆಗಳು ನಡೀತಾ ಇದಾವೆ, ನಮಗೆ ಫೋನ್ ಬರ್ತಾ ಇದಾವೆ. ನಾನು 1 ವರ್ಷದಿಂದ ನೋಡಿದ್ನಲ್ಲ ಸರ್, 6 ಅಡಿ ಮನುಷ್ಯ, 6 ಅಡಿ ಮನುಷ್ಯ. ಅದು ಏನ್ ತಲೆ ಇಷ್ಟಪ್ಪ, ಕಾಲುಗಳು ಇಷ್ಟಪ್ಪ, ಎಲ್ಲ ಜರ್ಕಿನ್ ಒಯ್ಟದು, ತಲೆಯಿಂದ ಕಾಲವರೆಗೂ ಯಾರು ಸರ್ ಹಾಕ್ತಾರೆ? ಅದು ನೀರ್ ಕಮ್ಮಿ ಬಂದ್ಬಿಟ್ಟು ನೀಟಾಗಿ ನಮ್ಗ ಒಂದ್ 8-10 ಹೆಜ್ಜೆ ನಡೆದ್ರೆ ಅಲ್ಲೇ ಬಿದ್ದಿದೆ. ಇವ್ರಿಗೆ ರಾತ್ರಿ 3:30 ನಾವು ದೇವಸ್ಥಾನದ ಇದರಿಂದ ಅಲ್ಲಿ ಹೋಗಿ 4 ಗಂಟೆ ಒಳಗಡೆ ಇದ್ದೀವಿ, ಕಾಣಲ್ವಾ ಅವ್ರಿಗೆ? 1 ವರ್ಷದಿಂದ ಏನದನ್ನ ಯಾರು ಹೇಳಲ್ವೇ? ಇವಾಗ ನೀವು ಈ ತರ ಕೋಟಿ ಜನಕ್ಕೆ ಈ ತರ ಬಿದ್ದಿತ್ತಂತೆ ನೋಡಿ, ಯಾರಿಗಾದ್ರೂ ಒಂದ್ ಅನುಮಾನ ಇದ್ರೆ ಫೋನ್ ಹಾಕಿ ಅಂದ್ರೆ ಯಾರ 100 ಜನ ನೋಡಿದಾರೆ 8:30 ಒಳಗಡೆ 7:30. 3:30 ನಾವು ನೋಡಿದೀವಿ ಅಂದ್ರೆ 8:30 ಎಷ್ಟು 1000 ಜನ ನದಿ ಹತ್ರ ಹೋಗಿರಲ್ಲ. ಅಲ್ಲಮ್ಮ, ನೀವ್ ಇಷ್ಟೊತ್ತು ಮಾತಾಡಿದ ಕಾಲ್ ರೆಕಾರ್ಡ್ ಆಗೈತೆ, ಯೂಟ್ಯೂಬ್ ಅಲ್ಲಿ ಹಾಕಂದ್ರೆ ಹಾಕ್ತೀನಮ್ಮ, ಹಾಕ್ಬೋದಾ? ಹಾಕಿದ್ರೆ ನಮ್ಮ ಹೆಸರು ಸ್ವಲ್ಪ ಅನ್ನೋದೇನು ಅಂದ್ರೆ, ನಮ್ಮ ಹೃದಯ ಪೂರ್ವಕವಾಗಿ ನಮ್ಮ ತಂದೆ ಒಂದು ಇದಕ್ಕೆ
ಅವ್ರಿಗೆ ಇರೋವರೆಗೂ ನಮ್ ಜನ್ಮ ಇರೋವರೆಗೂ ಅವ್ರಿಗೆ ಅವ್ರ ಹೆಸರಲ್ಲಿ ಅನ್ನದಾನ ಕೊಡ್ಬೇಕು. ಇದು ನಮ್ಮ ಒಂದು ಸಂಕಲ್ಪ. ಯಾಕೆಂದ್ರೆ ಅವ್ರಿಗೆ ಆತ್ಮತೃಪ್ತಿ ಆಗ್ಬೇಕು. ಅದಕ್ಕೆ ಅದೇ ತರ ಅಲ್ಲಿರೋ ಹೆಣಗಳಿಗೆ ಆ ಹುಡುಗ ಬಂದ್ ಹೇಳಿರೋ ತಪ್ಪಿಲ್ಲ, ಯಾರು ಅನಾಮಿಕ ಬಂದ್ ಹೇಳಿರೋ ತಪ್ಪಿಲ್ಲ. ಎಷ್ಟು ಜನ ಇವಾಗ ಅಲ್ಲಿ ಭೂತ ಅಲಿಸ್ತಾ ಇರ್ತಾರೋ ಅಥವಾ ರಿಯಲ್ ಆಗಿ ಕೂಗಾಡ್ತಾ ಇರ್ತಾರೋ, ಅಥವಾ ಇವ್ರ ಹೆಣಗಳದೆಲ್ಲ ರಾಶಿ ಮೂಳೆಗಳನ್ನ ಇಟ್ಟು ಬೋರ್ ಮಿಲ್ಗೆ ಕಳಿಸ್ಬಿಟ್ರೋ ಏನೋ. ಇದು ಯಾರು ಮಾತಾಡ್ತಾ ಇಲ್ಲ, ನಮಗ್ ಗೊತ್ತಿಲ್ವಲ್ಲ. ಇದಕ್ಕೆ ಅಲ್ಲಿರೋ ಜನಗಳೇ ಹೇಳ್ಬೇಕು ಸರ್, ನೀವ್ ಈ ತರನೇ ಹೇಳಿ. ಅಲ್ಲಿ ಎಲ್ಲಾರು ಮತ್ತೆ ಉತ್ಕಲನ ಮಾಡಿದ್ರ, ಕೆಡ್ಸಿದ್ರ, ಯಾರಾದ್ರೂ ನೋಡಿದ್ರೆ ಯಾವ ಟೈಮಲ್ಲಿ ಅಲ್ಲೆಲ್ಲ ಹಗ್ಸಿದ್ರು ಅದೆಲ್ಲ ಕೇಳ್ಬಿಟ್ರೆ 700 ಹೆಣದಲ್ಲಿ ಒಂದು 5 ಜನದ್ದಾರು ಸಿಗಲ್ವ? ಹೋಗಿ 1 ವರ್ಷದಿಂದ ಆದ ಹೆಣನ ಎಲ್ಲಿ ಊಟ ಹಾಕಿದ್ರ, ಬರ್ನ್ ಮಾಡಿದ್ರ, ಇದು ತಿಳ್ಕೊಳ್ಳೋಷ್ಟಿಲ್ವಾ? ಆಗಲ್ವಾ? ಪೊಲೀಸ್ ಸ್ಟೇಷನ್ 1 ವರ್ಷದ ಒಳಗಡೆ ನದಿನಲ್ಲಿ, ಅದು ನೇತ್ರಾವತಿ ನದಿನಲ್ಲಿ ಇಷ್ಟೇ ಕಣ್ಣು ಎದುರುಗಡೆ ಸಿಕ್ಕಿರೋ ಹೆಣ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರು ರಿಯಲ್ ಆಗಿ ಅದೇ ಹುಡುಗಿನ ಕರ್ಕೊಂಡು ಹುಡುಗಿನ ರೇಟ್ ಮಾಡಿ ಹುಡುಗ ನೋಡ್ತಾನೆ ಅಂತ ಅವನು ಸಾಕಿರೋಂಥದ್ದಾದ್ರೆ ಅವರು ಅದು 1 ವರ್ಷದಿಂದ ಅದನ್ನ ಅವರು ಮುಚ್ಚಾಕಿರ್ತಾರೆ. ಆ ಹೆಣನ ಗೊತ್ತಿಲ್ಲದಂಗೆ ಇದ್ ಮಾಡಿರ್ತಾರೆ. ಅದೇ ಬೇಡ ಸರ್, ಇನ್ನೂ ಒಂದು ಕ್ಲೂ ಏನು ಗೊತ್ತಾ? ಎಷ್ಟು ಜನ ಪೊಲೀಸರು ಆ ಸೌಜನ್ಯ ಇದ್ದವಾಗ ಎಷ್ಟು ಜನ ಇದ್ರು ಆ ಪೊಲೀಸ್ ಸ್ಟೇಷನ್ ಅಲ್ಲಿ, ಅಷ್ಟು ಜನ CID ಹಾಕೊಂಡ್ಬಿಟ್ರೆ ಸಾಕಲ್ಲ ಸರ್? ಇವರು ನಮ್ಗೆ 5 ಜನಕ್ಕೆಲ್ಲ ಹೇಳಿ ಹಿಂಸೆ ಇಟ್ಕೊಬಂದು ಆ ಸೌಜನ್ಯ ಅಂತ ಹೇಳಿದಾಗ ಎಷ್ಟು ಜನ ಪೊಲೀಸ್ ಆಫೀಸರ್ ಇದ್ರು ಅಷ್ಟು ಜನ ಯಾವ ಸೆಂಟ್ರಲ್ಗೂ ಇದ್ ಮಾಡ್ಬಾರ್ದು, ಇದಕ್ಕೂ ಇದ್ ಮಾಡ್ಬಾರ್ದು. ಅವ್ರು ಫ್ರೀಡಮ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಡ್ಕೊಬೇಕು. ಇವಾಗ ನಮ್ಮ ಇದ್ರದ್ದು ಮುಖ್ಯಮಂತ್ರಿನೇ ಆದ್ರೂ ಎಳ್ಕೊಂಡು ಒಳಗಡೆ ಹಾಕೊಳ್ಳಿ, ಪ್ರಧಾನಮಂತ್ರಿ ಆದ್ರೂ ಬಿಡ್ಬಾರ್ದು. ಆ ಕೆಲಸ ಮಾಡು ಅಂತ ಹೇಳಿದಾರ. ಅದಕ್ಕೆ ನಾನು ಹೇಳುದು, ಇವಾಗ ಎಷ್ಟು ಜನ ಪೊಲೀಸರು ಅದ್ರೊಳಗಡೆ ಇದ್ರು, ಆಮೇಲೆ ಅಷ್ಟು ಜನನು SIT ಫ್ರೀಡಮ್ ಕೊಡ್ಲೇಬೇಕು, ಹೋಗಿ ಅವರು ಅಧಿಕಾರ ತರಬೇಕು. ಫಸ್ಟ್ ನಾವ್ ಯಾರು ರಚನೆ ಮಾಡಿದ್ರು ನೀವು ಕೇಳೋದಿಲ್ಲ, ಅವ್ರು ದೊಡ್ಡ ಆಫೀಸರ್ ಆಗ್ಲಿ ಚಿಕ್ಕ ಆಫೀಸರ್, ಆ ಆಫೀಸರ್ ತಾನೆ ಇವಾಗ ಸೌಜನ್ಯ ಕೊಟ್ಟಲ್ಲ, ಅವ್ನ ಕೆಳಗಡೆ 1-2 ತಾನೇ ಹೇಳಿದ್ದು. ಇಷ್ಟು ಜನ ಹಾಕೊಂಡ್ರೆ ಆಚೆ ಬರ್ತೀವಿ, ಇದಕ್ಕೆ ಯಾಕೆ ಕೋಟಿ ಜನಗಳ ಸಲಹೆ ಕೇಳ್ಬೇಕು? ಖಂಡಿತ ಅಲ್ವಾ? ಖಂಡಿತ ಕರೆಕ್ಟ್ ಅಮ್ಮ. ಅಲ್ಲಲ್ಲೇ ಇರ್ತಾರೆ, ಅಲ್ಲಲ್ಲೇ ಕಳ್ಳರಿದ್ದಾರೆ. ಆ ಕಳ್ಳರನ್ನ ನೀವು ಬಿಟ್ಬಿಟ್ಟು ಊರ್ ಜನದ ಸಲಹೆ ಕೇಳಿದ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲಮ್ಮ. ಆಮೇಲೆ ಇನ್ನೂ ಒಂದ್ ವಿಚಾರ, ಆ ಹುಡುಗಿನ ಎಳ್ಕೊಂಡೋಗಿ ಆನೆಗೆ ಇರೋ ಕಡೆ ಅಲ್ಲಿ ಹೋದ್ರಲ್ಲ, ಅಕ್ಕಪಕ್ಕದ ಮನೆಯವರು ಖರ್ಚಿದ್ ಕೇಳಿದ್ರಲ್ಲ, ಅದೇ ಒಂದ್ ದೊಡ್ಡ ಸಾಕ್ಷಿ. ಅವ್ರು ಕೇಳಿದಾರೆ ಅಂದ್ರೆ ಸಾಕು. ಆ ಮನೆಯಲ್ಲಿ ಎಷ್ಟು ಜನ ಇದ್ರು, ಆ ಮನೆಯಲ್ಲಿ ಒಬ್ಬ ಯಪ್ಪ ಇದ್ದೇ ಇದ್ದ, ಅವನ್ ವಿಚಾರಣೆ ಆ ಟೈಮಲ್ಲಿ ಯಾವನಿದ್ದ ಅಂತ ಅಕ್ಕಪಕ್ಕದಲ್ಲಿ ವಿಚಾರಿಸಿದ್ರೆ ಆ ಯಪ್ಪನಿಂದ ಹೇಳಿಕೆ ತಗೊಂಡ್ಬಿಟ್ರೆ ಈ 4 ಜನ 1 ನಿಮಿಷಕ್ಕೆ ಒಳಗೆ ಹಾಕೋಬಹುದು. ಸರಿ ಇಷ್ಟು ಹೇಳಿದೀನಿ. ಆದ್ರೆ ಓಪನ್ ಆಗಿ ನೀವು ನಾನ್ ಮಾತಾಡಿದ್ದನ್ನೇ ಹೇಳ್ಬಹುದು, ಬಟ್ ಮುಂದಕ್ಕೆ ನಮಗ್ ತೊಂದ್ರೆ ಆಗ್ಬಾರ್ದು. ನಮಗ್ ಬೇಕಾಗಿರೋದೇನು, ಒಬ್ಬ ಹಾನೆಸ್ಟ್ ಆಗಿರೋನ್ ಬಂದು ಅನಾಮಿಕನ್ಗೆ ಒಂದು ಚಿತ್ರಹಿಂಸೆ ಕೊಡಬಾರ್ದು. ಅವನ್ನ ಫ್ರೀ ಆಗಿ ಬಿಡಿಯಕ್ಕೆ ಸಾಯಿಸಿದವ್ರನ್ನೆಲ್ಲ ಬಿಟ್ಬಿಟ್ಟು ಸುಳ್ಳೇ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ನ್ಯಾಯ ಇಲ್ಲ. ಅದಕ್ಕೆ ಅವನು ಒಂದೇನ ಹುಡುಕಿದ್ರು ಅದು ಸಾಕ್ಷಿನೇ. ಯಾಕೆ ಅಂದ್ರೆ ಅಧರ್ಮವಾಗಿ ಬೇಟೆಗಡಗೊಂಡಿದ್ದಾರೆ. ಅದು ಅರ್ಥ ಆಯ್ತಾ ಸರ್? ಅರ್ಥ ಆಯ್ತು. ಅದರಿಂದ ಒಂದೆಣ್ಣ ಸಿಕ್ಕಿದ್ರು, ಅವ್ರು 1000 ಹೆಣ ಗೊತ್ತು ಅವ್ರಿಗೆ. ಇವ್ರು ಓಡೋದಾಗ್ಲೇನೆ ಇವ್ರೆಲ್ಲ ಎತ್ಸಿ ಎಲ್ಲ ಮಾಡಿರೋದಕ್ಕೆ ಅವ್ರಷ್ಟು ಧೈರ್ಯವಾಗಿ ಇವಾಗ ಅವನು ಪ್ರಹ್ಲಾದ್ ಜೋಶಿ ಹೇಳ್ದ, ಅವನು ಬೇಕೂಫ ಹೇಳ್ದ, ಇವನ್ ಕೇಳ್ದ ಅಂತ. ಸಿದ್ದರಾಮಯ್ಯ ದೇವ್ರೇ ಇವಾಗ ಇಲ್ಲ, ತಲೆ ಕೆಡಿಸ್ಕೊಂತಿಲ್ಲ. ಏನು ಅವನು ಇರೋದೇ 5 ವರ್ಷ ಆಗೋದ್ಮೇಲೆ ಅವ್ನು ಬರೋದು ಇಲ್ಲ. ಅದಕ್ಕೆ ಅವ್ನು ಧೈರ್ಯ ಮಾಡಿದಾನೆ. ಆ ಧೈರ್ಯಕ್ಕೆ ನೀವು ಸಿದ್ದರಾಮಯ್ಯ ಸಪೋರ್ಟ್ ಕೊಡ್ಬೇಕು. ಇವಾಗ ನಾವೆಲ್ಲ ನೀವು ಕೋಟಿ ಇದು ತಗೊಳ್ಳಿ, ಏನು ವೋಟಿಂಗ್ ಹಾಕಿ ಏನ್ರಿ, ಸಿದ್ದರಾಮಯ್ಯ ಕಾಲದಲ್ಲೇ ಇದನ್ನ ಹಿಡಿಬೇಕು. ಇಲ್ಲ ಅಂದ್ರೆ ನೀವು ಜಪ್ಪಯ್ಯ ಅಂದ್ರೆ ಹಿಡಿಯಕ್ಕಾಗಲ್ಲ. ಇದನ್ನು ತಿಳ್ಕೊಂಡು ಸಿದ್ದರಾಮಯ್ಯಗೆ ನೀವು ಕೋಟಿ ಜನ ವೋಟ್ ಹಾಕ್ರಿ. ಇದಕ್ಕೊಂದು ತೆಗಿರಿ ಬ್ಯಾಲೆಟ್. ಸಿದ್ದರಾಮಯ್ಯ ಮಾಡಿರೋದು ಕರೆಕ್ಟ್ ಹುಡುಕ್ಬೇಕು ಅಂತ ಈ ಕಡೆ